ಮಹಾಕುಂಭ ಮೇಳದಲ್ಲಿ ಆದಂತಹ ಬೆಳವಣಿಗೆ ಏನಿತ್ತು ಕಾಲ್ತುಳಿತ ಪ್ರಕರಣ ಇದಾದ ನಂತರ ಈಗ ಉತ್ತರ ಪ್ರದೇಶ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಇವತ್ತು ನಡೆದಂತಹ ಸ್ನಾನ ಏನಿತ್ತು ಈ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿ ಅವಘಡ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಹೇಗಿತ್ತು ಇವತ್ತು, ಯಾವ ರೀತಿಯಾದಂಥ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು, ಅದರ ದೃಶ್ಯ ಇಲ್ಲಿದೆ ನೋಡಿ. ಮಹಾಕುಂಭ ಕಾಲ್ತುಳಿತದಿಂದ ಎಚ್ಚೆತ್ತ ಸರ್ಕಾರ. ಬಸಂತ ಪಂಚಮಿ ಪುಣ್ಯ ಸ್ನಾನ ಯಶಸ್ವಿ. ಮೌನಿ ಅಮಾವಾಸ್ಯೆಯ ದಿನದಂದು ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ದುರ್ಘಟನೆ ಸಂಭವಿಸಿ 30 ಮಂದಿ ಸಾವನ್ನಪ್ಪಿದರು. ಈ ಘಟನೆ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಸರ್ಕಾರ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿತ್ತು. ಇದರ ಬೆನ್ನಲ್ಲೇ ಇಂದು ಬಸಂತ ಪಂಚಮಿ ಹಿನ್ನೆಲೆಯಲ್ಲಿ ನಡೆದ ಅಮೃತ ಸ್ನಾನ ಸರಾಗವಾಗಿ ನಡೆದಿದೆ. ಇಂದು ಬೆಳಗ್ಗೆ 5 ಗಂಟೆಯಿಂದಲೇ ಅಮೃತ ಸ್ನಾನ ಆರಂಭವಾಯಿತು. ನಾಗಸಾಧುಗಳು, ವಿವಿಧ ಅಖಾಡಗಳ ಸಾಧು ಸಂತರು ಅಮೃತ ಸ್ನಾನ ಮಾಡಿದರು. ಬಳಿಕ ಜನರು ಕೂಡ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾದರು. ಸರ್ಕಾರದ ಮೂಲಗಳ ಪ್ರಕಾರ ಇಂದು ಒಂದೇ ದಿನ 1 ಕೋಟಿಗೂ ಅಧಿಕ ಜನರು ಅಮೃತ ಸ್ನಾನ ಮಾಡಿದ್ದಾರೆ. ಇಂದು ತಡರಾತ್ರಿವರೆಗೂ ಸ್ನಾನ ಮುಂದುವರಿಯಲಿದ್ದು 4 ಕೋಟಿಗೂ ಅಧಿಕ ಮಂದಿ ಸ್ನಾನ ಮಾಡುವ ನಿರೀಕ್ಷೆಗಳಿದೆ. ಇಂದಿನ ಬಸಂತ ಪಂಚಮಿ ಪುಣ್ಯ ಸ್ನಾನದ ದಿನದಂದು ಯಾವುದೇ ಅವಘಡ ಸಂಭವಿಸಬಾರದು ಅಂತ ಜಿಲ್ಲಾಡಳಿತ 11 ಆಕ್ಷನ್ ಪ್ಲಾನ್ ಜಾರಿ ಮಾಡಿತ್ತು. 1200ಕ್ಕೂ ಹೆಚ್ಚು ವೈದ್ಯಕೀಯ ಸಿಬ್ಬಂದಿ ನಿಯೋಜನೆ, ಪೊಲೀಸರು, SDRF, NDRF, 50 ಆಂಬ್ಯುಲೆನ್ಸ್, ಬ್ಲಡ್ ಬ್ಯಾಂಕ್, ಆಸ್ಪತ್ರೆ ಸಜ್ಜು. ಪ್ರಯಾಗ್ರಾಜ್ಗೆ ತೆರಳಲು 2500 ಬಸ್ ನಿಯೋಜನೆ. ಮಹಾಕುಂಭದ ಎಲ್ಲ 25 ಸೆಕ್ಟರ್ನಲ್ಲಿ ಭಾರೀ ಅಲರ್ಟ್. ಸೇತುವೆಗಳ ಮೇಲೆ ತೀವ್ರ ನಿಗಾ, ಬ್ಯಾರಿಕೇಡ್ ವಲಯಗಳ ಮೇಲ್ವಿಚಾರಣೆ. ಕಂಟ್ರೋಲ್ ರೂಮ್ ಮೂಲಕ ಕುಂಭ ಕಮಾಂಡ್ ತಂಡ ಮೇಲ್ವಿಚಾರಣೆ. 3000ಕ್ಕೂ ಅಧಿಕ ಕ್ಯಾಮೆರಾ ಮೂಲಕ ಕುಂಭಮೇಳದಲ್ಲಿ ನಿಗಾ. ಘಾಟ್ಗಳಲ್ಲಿ ಕಾಲಹರಣ, ಊಟೋಪಚಾರ ಮಾಡದಂತೆ ಮನವಿ ಮಾಡಲಾಗಿತ್ತು. 35 ಕೋಟಿಗೂ ಅಧಿಕ ಮಂದಿ ಸ್ನಾನ, 40 ಕೋಟಿ ದಾಟುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಜನವರಿ 13ರಿಂದ ಶುರುವಾದ ಮಹಾಕುಂಭಮೇಳದಲ್ಲಿ 35 ಕೋಟಿಗೂ ಅಧಿಕ ಮಂದಿ ಅಮೃತ ಸ್ನಾನ ಮಾಡಿದ್ದಾರೆ. ಭಾನುವಾರ ಒಂದೇ ದಿನ 1.5 ಕೋಟಿ ಜನರು ಸ್ನಾನ ಮಾಡಿದ್ದಾರೆ. ಇದಕ್ಕೆ ಇವತ್ತಿನ ಅಂಕಿ ಸಂಖ್ಯೆಗಳು ಸೇರಿದರೆ ಒಟ್ಟು 40 ಕೋಟಿಯ ಗಡಿ ದಾಟಬಹುದು ಎನ್ನಲಾಗ್ತಾ ಇದೆ. ಕುಂಭಮೇಳ ಕಾಲ್ತುಳಿತ ಪೂರ್ವ ನಿರ್ಧರಿತನ? ಕ್ರಮಕ್ಕೆ ಕೋರಿ ಸಲ್ಲಿಸಿದ್ದ PIL ವಜಾ. ಮೌನಿ ಅಮಾವಾಸ್ಯೆಯೆಂದು ಕಾಲ್ತುಳಿತ ಪ್ರಕರಣ ಪೂರ್ವ ನಿರ್ಧರಿತ ಸಂಚೆ ಎಂದು ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. 16,000 ಮೊಬೈಲ್ ನಂಬರ್ಗಳ ಕರೆ ವಿವರ ಕಲೆ ಹಾಕಿರುವ ಉತ್ತರ ಪ್ರದೇಶ ಪೊಲೀಸರು ತ್ರಿವೇಣಿ ಸಂಗಮ ಬಳಿ ಸಕ್ರಿಯವಾಗಿದ್ದ ಮೊಬೈಲ್ಗಳು ಹಾಗೂ ದುರಂತದ ಬಳಿಕ ಸ್ವಿಚ್ ಆಫ್ ಆದ ಮೊಬೈಲ್ ನಂಬರ್ಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಪೂರಕವಾಗಿ CCTV ದೃಶ್ಯ ಆಧರಿಸಿ ತಳ್ಳಾಟ ನೂಕಾಟ ಸೃಷ್ಟಿಸಿದವರಿಗಾಗಿ ಶೋಧ ಮಾಡಲಾಗ್ತಾ ಇದೆ. ಕಾಲ್ತುಳಿತಕ್ಕೆ ಕಾರಣವಾದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಮುಂದೆ ಇಂತಹ ಘಟನೆ ಆಗದಂತೆ ಎಚ್ಚರಿಕೆ ವಹಿಸಲು ನಿರ್ದೇಶನ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಕಾಲ್ತುಳಿತ ಪ್ರಕರಣ ದುರದೃಷ್ಟಕರ, ಆದರೆ ಈ ಬಗ್ಗೆ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಎಂದು ಸೂಚಿಸಿರುವ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ ಅರ್ಜಿಯನ್ನು ವಜಾ ಮಾಡಿದೆ. ದುರ್ಘಟನೆ ಬಳಿಕ ಸದ್ಯ ಪರಿಸ್ಥಿತಿ ಸುಧಾರಿಸಿದ್ದು ಇನ್ನೂ ಬಾಕಿ ಉಳಿದಿರುವ 3 ಸ್ನಾನಗಳನ್ನು ಇದೇ ರೀತಿಯಲ್ಲಿ ವ್ಯವಸ್ಥಿತವಾಗಿ ನಡೆಸೋದಕ್ಕೆ ಸರ್ಕಾರ ತಯಾರಿ ಮಾಡಿಕೊಳ್ತಾ ಇದೆ. ಶಬ್ಬೀರ್ ನಿಡಗುಂದಿ, ಪಬ್ಲಿಕ್ ಟಿವಿ, ನವದೆಹಲಿ. ಇನ್ನು ಮಹಾಕುಂಭ ಮೇಳದಲ್ಲಿ ಕಾಲ್ತುಳಿತ ಸಂಭವಿಸಿತ್ತಲ್ಲ, ಈ ಸಂದರ್ಭದಲ್ಲಿ ಆಗಿರುವಂತಹ ಸಾವಿನ ಸಂಖ್ಯೆ ಅದು 1000 ಅನ್ನುವಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. 1000 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ನಂಬರ್ಸ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ. ನಾನು ಹೇಳ್ತಾ ಇರೋದು ತಪ್ಪಾದರೆ ಸಾವಿನ ಸಂಖ್ಯೆ ಬಗ್ಗೆ ನಿಖರವಾಗಿರುವಂಥ ದಾಖಲೆಯನ್ನು ಕೊಡಿ ಅಂತ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಮತ್ತೊಂದು ಕಡೆಗೆ SP ಸಂಸದೆ ಜಯಾ ಬಚ್ಚನ್ ಕೂಡ ಕಾಲ್ತುಳಿತದಲ್ಲಿ ರಾಶಿ ಹೆಣಗಳನ್ನು ನದಿಗೆ ಎಸೆಯಲಾಗಿದೆ, ಇದರಿಂದಾಗಿ ಸಂಗಮ ಕಲುಷಿತಗೊಂಡಿದೆ ಅಂತ ಅವರು ಬೇರೆ ಕಿಡಿಕಾರಿದ್ದಾರೆ. ಸರ್, आपको मैं दिखाना चाहता हूं, उनको उनके आंख निकाल दिए, पैर तोड़ दिए और रेप करने के बाद उनका मर्डर भी किया गया। और ये आप पढ़े होंगे, आपके पास आया होगा, लेकिन फिर भी सरकार क्यों चुप है? एक छोटी सी घटना हो गई तो इतना स्टेटमेंट आते हैं हमारे खिलाफ, दूसरों के खिलाफ. क्यों